I've often said every church is like a 3-story building. ನಾನು ಆಗಾಗ್ಗೆ ಹೇಳಿದ್ದೀನಿ, ಪ್ರತಿಯೊಂದು ಸಭೆಯು ಒಂದು 3 ಅಂತಸ್ತಿನ ಕಟ್ಟಡ ಅಂತ. A 3-story building has got a foundation, first floor, second floor, third. ಇಲ್ಲಿ ನಾವು 3 ಅಂತಸ್ತು ನಾವು ನೋಡುವಾಗ ಮೊದಲನೇದಾಗಿ ಅಸ್ತಿವಾರವಿರುತ್ತೆ, ಮೊದಲನೇ ಅಂತಸ್ತು, ಎರಡನೇ ಅಂತಸ್ತು, ಮೂರನೇ ಅಂತಸ್ತು ಇರುತ್ತೆ. Most important is the foundation. ಮುಖ್ಯವಾಗಿ ಅಸ್ತಿವಾರ. You've heard of so many buildings falling down. Very often the problem is in the foundation. ನೀವು ಕೇಳಿರಬಹುದು, ಬಹಳಷ್ಟು ಕಟ್ಟಡಗಳು ಕುಸಿದು ಹೋಗುವುದು ಅದರ ಮುಖ್ಯ ಕಾರಣ ಅಸ್ತಿವಾರ ಸರಿ ಇಲ್ಲದೆ ಇರೋದು. If you see a crack in the 3rd story, fault is in the foundation. ಮೂರನೇ ಅಂತಸ್ತಿನಲ್ಲಿ ಯಾವುದೇ ಒಂದು ಬಿರುಕು ನಿಮಗೆ ಕಂಡು ಬಂದ್ರೆ ಅದರ ಅರ್ಥ ಏನಂದ್ರೆ ಅಸ್ತಿವಾರದಲ್ಲಿ ತೊಂದರೆ ಇದೆ ಅಂತ. Building is sinking because foundation is not strong. ಆ ಒಂದು ಕಟ್ಟಡ ಯಾಕೆ ಕುಸಿತಾ ಇದೆ? ಅಸ್ತಿವಾರ ಸರಿ ಇಲ್ಲ. ಅದರ You are planting a new church. ನೀವು ಒಂದು ಹೊಸ ಸಭೆಯನ್ನ ಪ್ರಾರಂಭಿಸ್ತಾ ಇದ್ದೀರಾ. Everybody in that church must be clear of the fact that God loves them perfectly. ಒಂದು ವಿಷಯ ಪೂರ್ಣವಾಗಿ ಅವ್ರಿಗೆ ಸ್ಥಿರವಾಗಬೇಕು, ಸಭೆಯಲ್ಲಿ ಇದ್ದಂತವರಿಗೆ ದೇವರು ಅವ್ರನ್ನ ಯಥೇಚ್ಛವಾಗಿ ಪ್ರೀತಿಸ್ತಾರೆ ಅಂತ. That if earthly fathers know how to give good things to their children, how much more your heavenly Father will give only good things to those who ask him. ಯಾವ ವಿಷಯದಲ್ಲಿ ಅವರು ಸ್ಥಿರವಾಗಿರ್ಬೇಕು ಅಂದ್ರೆ, ಒಬ್ಬ ಲೌಕಿಕ ತಂದೆ ತನ್ನ ಮಕ್ಕಳಿಗೆ ಯಾವ ತರ ಒಳ್ಳೆಯ ವಸ್ತುಗಳನ್ನ ಕೊಡ್ಲಿಕ್ಕೆ ಬಯಸ್ತಾನೆ, ಹಾಗೆ ದೇವರು ಇನ್ನು ಯಥೇಚ್ಛವಾಗಿ ಅವರಿಗೆ ಒಳ್ಳೆದನ್ನ ಮಾಡ್ಲಿಕ್ಕೆ ಬಯಸ್ತಾರೆ ಅಂತ. Jesus said that so many times, but people don't believe it. ಯೇಸು ಸ್ವಾಮಿ ಬಹಳ ಸಲ ಹೇಳಿದ್ರು ಈ ವಿಷಯನ, ಆದ್ರೆ ಜನ ನಂಬೋದಿಲ್ಲ. Think if you have a very loving father. ನೀವು ಯೋಚನೆ ಮಾಡಿ, ನಿಮಗೆ ಒಳ್ಳೆಯ ಪ್ರೀತಿಯ ತಂದೆ ಇದ್ದಾರೆ. God is million times better than that. ಅದಕ್ಕಿಂತ ದೇವರು ಮಿಲಿಯಗಟ್ಟಲೆ, ಲಕ್ಷಗಟ್ಟಲೆ ಉತ್ತಮನು. If you doubt that, then you don't have a foundation. I tell you, your life will sink. ಅದರ ಬಗ್ಗೆ ನಿಮಗೆ ಸಂಶಯವಿದ್ರೆ ನಿಮಗೆ ಒಳ್ಳೆ ಅಸ್ತಿವಾರವಿಲ್ಲ, ಒಂದು ದಿವಸ ನಿಮ್ಮ ಜೀವಿತ ಕುಸಿಯುತ್ತೆ. Your life begins to shake like a building begins to shake because the foundation is weak. ಒಂದು ಅಸ್ತಿವಾರ ಒಂದು ಬಹಳ ಸರಿ ಇಲ್ಲದೆ ಇರೋದ್ರಿಂದ ಆ ಒಂದು ಕಟ್ಟಡ ಅಲಗಾಡ್ಲಿಕ್ಕೆ ಪ್ರಾರಂಭವಾಗುತ್ತೆ. So foundation first. ಅದಕ್ಕೆ ಅಸ್ತಿವಾರ ಬಹಳ ಮುಖ್ಯ ಮೊದಲು. The first story. ನಂತರ ಮೊದಲ ಅಂತಸ್ತು. In our personal life, always keep a good conscience. ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯ ಮನಸಾಕ್ಷಿಯನ್ನ ಹೊಂದಿರಬೇಕು. The difference between all animals and man is we have a conscience, they don't have a conscience. ಒಂದು ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ವ್ಯತ್ಯಾಸ ಏನಂದ್ರೆ, ಅವಕ್ಕೆ ಮನಸಾಕ್ಷಿ ಇಲ್ಲ, ನಮಗೆ ಮನಸಾಕ್ಷಿ ಇದೆ. Your conscience tells you when you tell a lie. ನೀವು ಒಂದು ಸುಳ್ಳು ಹೇಳಿದಾಗ ನಿಮ್ಮ ಮನಸಾಕ್ಷಿ ಹೇಳುತ್ತೆ ನಿಮಗೆ. Even when you're going to tell a lie. ನೀವು ಒಂದು ಆ ಸುಳ್ಳನ್ನ ಹೇಳೋಕೆ ಹೋಗೋ ಮೊದಲನೇ ಹೇಳುತ್ತೆ. When you sign a false statement to make some more money. ನೀವು ಹಣ ಮಾಡ್ಲಿಕ್ಕೆ ಯಾವುದೇ ಒಂದು ಸುಳ್ಳು ಸಾಕ್ಷಿಯನ್ನ ಕೊಟ್ರೆ. When you get angry with somebody, your conscience tells you that was wrong. ಯಾರ ಜೊತೆನಾದ್ರೂ ನೀವು ಕೋಪ ಮಾಡ್ಕೊಂಡ್ರೆ ನಿಮ್ಮ ಮನಸಾಕ್ಷಿ ಹೇಳುತ್ತೆ ಅದರ ತಪ್ಪು ಅಂತ. Confess your sin to God. ನಿಮ್ಮ ಪಾಪವನ್ನ ದೇವರಿಗೆ ಅರಿಕೆ ಮಾಡಿ. Ask that person's forgiveness also. ಆ ವ್ಯಕ್ತಿಯ ಕ್ಷಮೆಯನ್ನು ಕೂಡ ಕೇಳಬೇಕು. How many of you ask forgiveness from your husband or your wife when you get angry with them? ನೀವು ಗಂಡ ಹೆಂಡತಿ ಎಷ್ಟು ಸಲ ಕ್ಷಮೆ ಕೇಳ್ತೀರಾ ನೀವು ಒಬ್ರೊಟ್ಟಿಗೊಬ್ರು ಕೋಪ ಮಾಡ್ಕೊಂಡಾಗ? If you don't, your building will fall. I'll tell you now itself. ನೀವು ಹಾಗೆ ಮಾಡಿಲ್ಲ ಅಂದ್ರೆ ನಾನು ಇವಾಗ್ಲೇ ಹೇಳ್ತೀನಿ, ನಿಮ್ಮ ಕಟ್ಟಡ ಕುಸಿದು ಹೋಗುತ್ತೆ. Forgive everyone. ಎಲ್ಲರನ್ನೂ ಕ್ಷಮಿಸಿರಿ. If you don't forgive someone, God will not forgive you. ನೀವು ಯಾರನ್ನಾದ್ರೂ ಕ್ಷಮಿಸಿಲ್ಲ ಅಂದ್ರೆ ದೇವರು ನಿಮ್ಮನ್ನ ಕ್ಷಮಿಸೋದಿಲ್ಲ. You can be in CFC 50 years. ನೀವು CFC ನಲ್ಲಿ 50 ವರ್ಷಗಳ ಕಾಲ ಇರಬಹುದು. You don't forgive somebody, I can tell you in Jesus' name, you will go to hell. ನೀವು ಯಾರನ್ನಾದ್ರೂ ಕ್ಷಮಿಸಿಲ್ಲ ಅಂತಂದ್ರೆ ನಾನು ಹೇಳ್ತೀನಿ, ಯೇಸು ಸ್ವಾಮಿ ಹೆಸರಲ್ಲಿ ನೀವು ನರಕಕ್ಕೆ ಹೋಗ್ತೀರಾ. Even if you sat 50 years in CFC. ನೀವು ಸಭೆಯಲ್ಲಿ CFC ಸಭೆಯಲ್ಲಿ 50 ವರ್ಷ ಇದ್ರೂ ಕೂಡ keep your conscience clear. ನಿಮ್ಮ ಮನಸಾಕ್ಷಿಯನ್ನ ಶುದ್ಧವಾಗಿಟ್ಕೊಳ್ಳಿ. Don't appear to be good before others, be good before God.
ಇತರರ ಮುಂದೆ ಒಳ್ಳೆಯವರಾಗ ಇರೋ ಹಾಗೆ ನಟಿಸಬೇಡಿ, ದೇವರ ಮುಂದೆ ಶುದ್ಧರಾಗಿ. So, second story. ಎರಡನೆಯ ಅಂತಸ್ತು. This is what we must teach all the people in our church. ಇದ ಸಭೆಯಲ್ಲಿ ಇದ್ದವ್ರಿಗೆಲ್ಲರಿಗೂ ಇದನ್ನ ನಾವು ತಿಳುವಳಿಕೆ ಕೊಡಬೇಕು. Build your family life. ನಿಮ್ಮ ಕುಟುಂಬ ಜೀವಿತವನ್ನ ಕಟ್ಟುವರಾಗಿ. Live in a good, loving way, humble way with your husband and your wife. ಗಂಡ ಹೆಂಡತಿಯ ಜೊತೆ ದೀನರಾಗಿ ಪ್ರೀತಿಯಿಂದ ಇರೋದನ್ನ ಅಭ್ಯಾಸ ಮಾಡಿ. Let's strive to have peace in your home. ಮನೆಯಲ್ಲಿ ಸಮಾಧಾನವನ್ನ ಹೊಂದಿಕೊಳ್ಳಿಕ್ಕೆ ಪ್ರಯಾಸ ಪಡಿ. And bring up your children in the fear of God. ದೇವರ ಭಯದಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸಿ. Not most of your children, but all of your children. ಹೆಚ್ಚಿನಾಂಶ ಮಕ್ಕಳನ್ನಲ್ಲ, ಎಲ್ಲಾ ಮಕ್ಕಳನ್ನು ಕೂಡ. Teach them the word of God from the time they are 3 years old or 2 years old. 3 ವರ್ಷ ಅಥವಾ 2 ವರ್ಷದಿಂದನೇ ದೇವರ ವಾಕ್ಯವನ್ನ ಅವರಿಗೆ ಕಲಿಸಿರಿ. Teach them to pray when they are 3 years old. 3 ವರ್ಷ ಇರುವಾಗಲೇ ಅವರಿಗೆ ಪ್ರಾರ್ಥನೆ ಮಾಡೋದನ್ನ ಕಲಿಸಿ. To pray publicly in the family prayer. ಕುಟುಂಬ ಪ್ರಾರ್ಥನೆಯಲ್ಲಿ ಅವರು ಎಲ್ಲರೊಟ್ಟಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಕಲಿಸಿ ಅವರಿಗೆ. They may not be able to say much, but let them say whatever they want. ಅವ್ರಿಗೆ ಹೆಚ್ಚು ಹೇಳಲಿಕ್ಕೆ ಗೊತ್ತಿರೋದಿಲ್ಲ, ಅವ್ರಿಗೆ ಏನ್ ಬರುತ್ತೆ ಅದು ಹೇಳಿ. When we have family prayer in our family with my grandchildren, ನಾವು ನಮ್ಮ ಮಧ್ಯ ಕುಟುಂಬ ಪ್ರಾರ್ಥನೆ ಇರುವಾಗ ನಮ್ಮ ಚಿಕ್ಕ ಮಕ್ಕಳ ಜೊತೆಯಲ್ಲಿ, even the youngest one, we say, okay, what do you want to say? ನಾವು ಚಿಕ್ಕ ಮೊಮ್ಮಕ್ಕಳಿಗೂ ಕೇಳ್ತೀವಿ, ನೀನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀಯಾ? I want to share something. ಏನಾದ್ರು ಹೇಳು, ಹಂಚ್ಕೊಳ್ಬಹುದು. And he'll always say, Jesus died on the cross. ಯಾವಾಗ್ಲೂ ಹೇಳ್ತೀವಿ, ಯೇಸು ಸ್ವಾಮಿ ನಿನಗಾಗಿ ಸತ್ತಿದ್ದಾನೆ ಅಂತ. Yeah, I'm happy to hear that from a 3-year-old 100 times. ಸೊ ಅವರು ಹಾಗೆ ಹೇಳ್ತಾರೆ, ನನಗಾಗಿ ಯೇಸು ಸ್ವಾಮಿ ಸತ್ತಿದ್ದಾರೆ ಅಂತ ನಾನು 100 ಸಲ ಬೇಕಾದ್ರೂ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅದು Think of your family from childhood. ಮಕ್ಕಳಿಂದ ಮಕ್ಕಳಿರುವಾಗ್ಲಿಂದ ಅವರು ಪ್ರಾರ್ಥನೆಯಲ್ಲಿ ಭಾಗವಹಿಸಿ. Teach them the Bible. ದೇವರ ವಾಕ್ಯವನ್ನ ಕಲಿಸಿರಿ. Teach them to pray. ಅವ್ರು ಪ್ರಾರ್ಥನೆ ಮಾಡಲು ಕಲಿಸಿರಿ. Open their mouth and pray even when they are 3 years old. 3 ವರ್ಷ ಇದ್ದಾಗ್ಲೂ ಅವರು ಬಾಯಿ ತೆರೆದು ಪ್ರಾರ್ಥನೆ ಮಾಡ್ಲಿಕ್ಕೆ ಕಲಿಸಿ. Build your family. ಹಾಗೆ ಒಂದು ಕುಟುಂಬವನ್ನ ಕಟ್ಟಿ. Teach them not to tell lies. ಅವರು ಸುಳ್ಳು ಹೇಳದ ಹಾಗೆ ನೋಡ್ಕೊಳ್ಳಿ, ಕಲಿಸಿ. Teach them to respect father and mother. ತಂದೆ ತಾಯಿಗೆ ಗೌರವ ಕೊಡಲು ಕಲಿಸಿರಿ. Very, very important. ಬಹಳ ಮುಖ್ಯ ಇದು. And once we have built a family, ಒಂದು ಸಲ ಕುಟುಂಬವನ್ನ ಕಟ್ಟಿದ ನಂತರ, they grow up, we have to teach them to fight against sexual temptation. ಅವರು ಬೆಳೆದ ಹಾಗೆ ಒಂದು ಲೈಂಗಿಕ ಪಾಪಗಳ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ಕಲಿಸಬೇಕು. Speak openly to our children. ಆ ವಿಷಯಗಳಲ್ಲಿ ಬಹಿರಂಗವಾಗಿ ಮಾತಾಡಿ. Fathers must speak to the sons and the mothers must speak to the daughters. ತಂದೆ ಮಗನಿಗೆ ಮತ್ತು ತಾಯಿ ಮಗಳಿಗೆ ಈ ವಿಷಯಗಳನ್ನ ಮಾತಾಡಬೇಕು. About avoiding sexual temptation. ಹೇಗೆ ಈ ಒಂದು ಲೈಂಗಿಕ ಶೋಧನೆಗಳನ್ನ ಜಯಗಳಿಸೋದು. This is an area of tremendous evil for all our young people. ನಮ್ಮ ಎಲ್ಲ ಯೌವನಸ್ಥರು ಇದರಲ್ಲಿ ಬಹಳ ಹೋರಾಡ್ತಾರೆ ಈ ವಿಷಯದಲ್ಲಿ. And parents must teach the children that. ತಂದೆ ತಾಯಂದಿರು ಮಕ್ಕಳಿಗೆ ಇದನ್ನ ಕಲಿಸ್ಬೇಕು. What's the use teaching them mathematics and chemistry if they don't teach them how to overcome sexual temptation? ಅದರಿಂದ ಏನ್ ಪ್ರಯೋಜನ? ನೀವು ಬರೀ ಅವರಿಗೆ ಗಣಿತ ಮತ್ತು ವಿಜ್ಞಾನಗಳನ್ನ ಕಲಿಸಿ ಅವರು ಲೈಂಗಿಕ ಶೋಧನೆಗಳನ್ನ ಜಯಗಳಿಸೋದು ಹೇಗೆ ಅಂತ ಕಲಿಸಿಲ್ಲ ಅಂದ್ರೆ. Your children can come first in the class and go to hell. ನಿಮ್ಮ ಮಕ್ಕಳು ತರಗತಿಯಲ್ಲಿ ಮೊದಲು ಬಂದು ನರಕಕ್ಕೆ ಪಾತ್ರರಾಗ್ತಾರೆ. Because you don't teach them godliness. ಯಾಕೆ ಅಂದ್ರೆ ದೈವಿಕ ಜೀವಿತವನ್ನ ಅವ್ರಿಗೆ ಕಲಿಸಿಲ್ಲ ಅಂದ್ರೆ. So that's the family. Then on top of that, we have to build a ministry. ಅದು ಒಂದು ಕುಟುಂಬ. ಅದಕ್ಕೆ ಮೇಲೆ ದೇವರ ಸೇವೆಯನ್ನ ಕಟ್ಟಬೇಕು. Where ministry doesn't mean you have to become a big preacher. ಸೇವೆ ಅಂತ ಅಂದ್ರೆ ನೀವು ದೊಡ್ಡ ಪ್ರಸಂಗಿ ಆಗ್ಬೇಕು ಅಂತಲ್ಲ. There's a word in the Bible which says encourage one another every day. ಪ್ರತಿ ದಿವಸ ದೇವರ ವಾಕ್ಯದಲ್ಲಿ ಒಂದು ವಚನ ಇದೆ, ಪ್ರತಿ ದಿವಸ ಒಬ್ಬರನ್ನೊಬ್ಬರನ್ನು ಪ್ರೋತ್ಸಾಹಿಸಿರಿ ಅಂತ ಹೇಳುತ್ತೆ. Read that in Hebrews 3. ಇಬ್ರಿಯ 3ರಲ್ಲಿ ಅದು ಹೇಳಲ್ಪಟ್ಟಿದೆ. Every day encourage one another. ಪ್ರತಿ ದಿವಸ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿರಿ.
Hebrews 3:13. ಇಬ್ರಿಯ 3:13. That is ministry and everybody can do that. ಅದೇ ಸೇವೆಯಾಗಿದೆ, ಅದು ಎಲ್ಲರೂ ಮಾಡಲು ಶಕ್ತರು. Speak to somebody on the phone. Say a word of encouragement also. ಒಂದು ಫೋನ್ ನಲ್ಲಿ ಒಂದು ಕರೆ ಮಾಡಿ ಮಾತಾಡಿದ್ರೆ ಅವ್ರಿಗೊಂದು ಪ್ರೋತ್ಸಾಹದ ಮಾತುಗಳನ್ನ ಆಡಿ. Somebody comes to visit your house. Speak one sentence of encouragement. ನಿಮ್ಮ ಮನೆಗೆ ಯಾರೋ ಸಂಧಿಸ್ಲಿಕ್ಕೆ ಬರ್ತಾರೆ, ಒಂದು ಪ್ರೋತ್ಸಾಹದ ಮಾತುಗಳನ್ನ ಆಡಿ. That is, every member in the body can build the body of Christ. ಹಾಗೆ ಪ್ರತಿಯೊಬ್ಬನು ಸಭೆಯನ್ನ ಕಟ್ಟಬಹುದು. So that is how we build a new church. ಹಾಗೆ ನಾವು ಹೊಸ ಸಭೆಯನ್ನ ಕಟ್ಟುವರಾಗಿದೆ.